ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಇವತ್ತು ನಿಮಗೆ ಪನ್ನೀರ್ ಪಲಾವ್ನ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಮೊದಲಿಗೆ ಒಂದು ಕುಕ್ಕರಲ್ಲಿ 1-2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಹಾಗೆ ನಿಮಗೆ ಯಾವ್ಯಾವ ಸ್ಪೈಸಸ್ ಬೇಕು, ಏಲಕ್ಕಿ, ಲವಂಗ, ಚಕ್ಕೆ, ಹಾಗೆ ಪಲಾವ್ ಎಲೆ, ಹಾಗೆ ಈರುಳ್ಳಿ, ಹಾಗೆ ಸ್ವಲ್ಪ ಗೋಡಂಬಿ, ಹಾಗೆ ಪನ್ನೀರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪನ್ನೀರನ್ನ ಬೇಕು ಅಂತಂದರೆ ಸಪ್ರೇಟಾಗೂ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು, ಹೀಗೂ ಕೂಡ ಸಪ್ರೇಟಾಗಿ ಫ್ರೈ ಮಾಡ್ಕೊಬೋದು. ಅದಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಬೆಳ್ಳುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಶುಂಠಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಏನು ಒಗ್ಗರಣೆ ಹಾಕ್ಕೊಂಡಿರ್ತೀವಿ ಅದರೊಳಗಡೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕು ನಿಮ್ಗೆ ಇಷ್ಟ ಆಗಿರೋದು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಬೇಕು ವೆಜಿಟೇಬಲ್. ಅದಾದಮೇಲೆ 1 ಕಪ್ಪಿಗೆ 2 ಕಪ್ಪು ನೀರು ಥರ ಹಾಕಿ, ಹಾಗೆ 1 ಕಪ್ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ಲೆಮನ್ನ ಹಾಕ್ಕೊಳ್ಳಿ. ಹಾಗೆ ಅದ್ರ ಮೇಲೆ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ತುಪ್ಪ ಹಾಕೋದ್ರಿಂದ. ಹಾಗೆ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ನ ಬರೆಸ್ಕೊಳ್ಳಿ. ಜಾಸ್ತಿ 2 ವಿಷಲ್ ಬರೆಸ್ಕೊಂತು ಅಂತಂದರೆ ರೈಸು ಮೆತ್ತಗಾಗೋಗ್ಬಿಡುತ್ತೆ. ಆಮೇಲೆ ಪರ್ಫೆಕ್ಟಾಗಿ ಪಲಾವ್ ರೆಡಿಯಾಗಿತ್ತು. ಅದಾದಮೇಲೆ ನಾನು ಸಣ್ಣಗೆ ಹೆಚ್ಚಿರೋ ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸ್ಟೀಮಿಗೆ ಬಿಡ್ತೀನಿ. ಆವಾಗ ಕ್ಯಾಪ್ಸಿಕಮ್ಮು ಕೂಡ ಚೆನ್ನಾಗಿ ಮೆತ್ತಗಾಗಿರುತ್ತೆ, ಹಾಗೆ ಕ್ರಂಚಿಯಾಗೂ ಕೂಡ ಸಿಗ್ತಾ ಇರುತ್ತೆ. ರುಚಿಯಾದ ಪನ್ನೀರ್ ಪಲಾವ್ ರೆಡಿ ಆಯಿತು. ಈ ಪಲಾವ್ ಅಂತೂ ಮನೇಲಿ ಇಷ್ಟಪಟ್ಟು ತಿಂತಾರೆ, ಹಾಗೆ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ಒಳ್ಳೆ ತಿಂಡಿ ಅಂತ ಕೂಡ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ.